ಮಧ್ಯಾಹ್ನ ಸಂಸದೀಯ ಮಂಡಳಿಯ ಸಭೆ ಆದಮೇಲೆ 6 ಜನ ಎನ್ಡಿಎ ಪ್ರಮುಖರು ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಪ್ರತಿಪಾದಿಸಿದ್ರು. ಈಗ ನರೇಂದ್ರ ಮೋದಿ ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ. ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ. ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಅವರನ್ನು ಆಹ್ವಾನಿಸಿದ್ದಾರೆ. 9ನೇ ತಾರೀಕು ನಡೆಯುವಂತಹ ಸಂಜೆ 6 ಗಂಟೆಗೆ ನಡೆಯುವಂತಹ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮತ್ತು ಸರ್ಕಾರ ರಚನೆಯ ಹಕ್ಕನ್ನು ಹೇಳಿದ್ದಾರೆ. ಜೊತೆಗೆ ದ್ರೌಪದಿ ಮುರ್ಮು ಅವರನ್ನು ಆಹ್ವಾನ ಮಾಡಿರುವಂಥ ದೃಶ್ಯಗಳು ಇದು ಈಗ ಆಗಿರುವಂಥ ಡೆವಲಪ್ಮೆಂಟ್, ಅದರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಗೌಡ್ರ, ಫಸ್ಟ್ ರಿಯಾಕ್ಷನ್. ನಾವಾಗಲೇ ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಮೊದಲು ಇತ್ತಲ್ಲ ಈ 56 ಇಂಚಿನ ಎದೆಯ ಗತ್ತು ಗೈರತ್ತು ಇನ್ನು 5 ವರ್ಷದಲ್ಲಿ ಇರುತ್ತಾ? ಅದೇ ರೀತಿಯ ನಿರ್ಧಾರಗಳನ್ನು ತಗೊಳ್ಳೋಕೆ ಸಾಧ್ಯ ಆಗುತ್ತಾ? ಮತ್ತು ಪ್ರಮುಖವಾದಂಥ ಸವಾಲುಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ನೋಡಿ, ನಿಮಗೆ ಅದರ ವಿಷಯಕ್ಕೆ ಬರೋದು ನಾವು ತುಂಬ ಸಲ ಡಿಸ್ಕಸ್ ಮಾಡಿದ್ದೀವಿ. ನಾನೀಗ ನಿಮ್ಮ ಕಡೆ ಬರ್ತೀನಿ. ಹೇಳಿ. BJP ಅವರು ಯಾವಾಗಲೂ ನಿಮ್ಮ ಗ್ಯಾಂಗನ್ನು ಟುಕ್ಡೆ ಗ್ಯಾಂಗು ಅಂತ ಕರೀತಾರೆ. ಎಷ್ಟೋ ಜನರನ್ನು ಸೇರಿಸ್ಬಿಟ್ಟು ಒಂದು ಒಮ್ಮತದ ಮದುವೆ ಅಲ್ಲ, ಸಲ್ಲದ ಮದುವೆಯನ್ನು ಮದುವೆ ಮಾಡ್ಕೊಂಡಿದ್ದೀರಿ ಅಂತ. ಅದಕ್ಕೆ ಮೇಯ್ನ್ ಎಕ್ಸಾಂಪಲ್ ಆಗಿ ಇಂಡಿಯಾ ಅಲಯನ್ಸ್ ಬ್ಯಾಂಗ್ಳೂರಲ್ಲಿ ಏನು ನೀವು ಸ್ಥಾಪನೆ ಮಾಡಿದ್ರಿ, ಹೋಗುವಾಗಲೇ ಡಿವೈಡ್ ಆಯಿತು. ಯಾರು ಇಂಡಿಯಾ ಅಂತ ಹೆಸರಿಟ್ಟರು ಅದಕ್ಕೆ ಅವರಿಬ್ಬರೇ ಹೊರಗಡೆ ಹೋದರು, ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್. ಇವತ್ತು ಯಾರು ಪಾರ್ಟ್ ತಗೊಳ್ತಾ ಇದ್ದಾರೆ, NDA ಗೌರ್ಮೆಂಟಿನಲ್ಲಿ ಮೇಯ್ನ್ ಪಾರ್ಟಿ ಯಾರಿದ್ದಾರೆ ಅವರು ಒಂದು ಪಾರ್ಟಿ, ಒಂದು ಕೀ ಅವ್ರ ಹತ್ರ ಇದೆ ಈಗಿನ ಗೌರ್ಮೆಂಟ್. ಒಂದು ಕೀ ಚಂದ್ರಬಾಬು ನಾಯ್ಡು ಅಂತ ಹೇಳ್ತಾರೆ, ಒಂದು ಕೀ ಇವ್ರ ಹತ್ರ ಇದೆ. ಈಗ ಇಟ್ಸ್ ಎ ಚಾಲೆಂಜಿಂಗ್ ಫಾರ್ ಯು ಆಲ್ಸೋ. ಯಾಕಂದರೆ ನೀವು ಒಂದು 25 ಪಾರ್ಟಿಗಳನ್ನು, ನಿಮ್ಮದು 99 ಅಷ್ಟೇ ಕಾಂಗ್ರೆಸ್ ಅವರು, ಆದರೂ ನೀವು ಖುಷಿ ಪಡ್ತಾ ಇದ್ರಿ, ನಾವು ಪಾಸ್ ಆಗಿದ್ದೀವಿ, ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ವಿ, ಡಿಸ್ಟಿಂಕ್ಷನ್ ಇಲ್ಲ ಅಂದರೂ ಫೇಲ್ ಅಂತೂ ಆಗಿಲ್ಲ ಈ ಸಲ ಅನ್ನುವ ಖುಷಿ ನಿಮಗಿದೆ. How you think 303, they are already made their number 303. BJPಯ ಒಂದು ಸ್ಟ್ರಾಟಜಿ ನೀವು ನೋಡಿದ್ರಿ, ದೇ ವೇಟ್ ಫಾರ್ ದ ಅಪರ್ಚುನಿಟಿ ಟು ಪಿಕ್ ದ ಪೀಪಲ್ ಅಪ್. ನಿಮ್ಗೆ ಅನಿಸುತ್ತಾ ನಿಮ್ಮ ಈ ಟುಕುಡೆ ಗ್ಯಾಂಗ್ಗಳು ಯುನೈಟ್ ಆಗಿರ್ತವೆ? ರಾಹುಲ್ ಗಾಂಧಿಯವರು ನಾಳೆ ವಿರೋಧ ಪಕ್ಷದ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನಾಗ್ತಾರೆ, ಅವರನ್ನೆಲ್ಲ ಒಟ್ಟಿಗೆ ತಗೊಂಡೋಗುವಂಥ ಕೆಪಾಸಿಟಿ. ಲೈಕ್ ನಾವೆಲ್ಲ ಮೋದಿಯನ್ನು ಕ್ವಶನ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಮೋದಿಯವರೆಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರಾ, ಕಾಂಪ್ರಮೈಸ್ ಆಗ್ತಾರಾ, 56 ಇಂಚಿನ ಎದೆಯನ್ನು ತೋರಿಸ್ತಾರಾ ಅಂತ ಎಲ್ಲ ಈಗ ಮಾತಾಡ್ತೀವಿ. ಅದು ಒಂದು ಪಕ್ಕ. ಆದರೆ ವೆದರ್ ರಾಹುಲ್ ಗಾಂಧಿ ಇಸ್ ಕೆಪಬಲ್ ಆಫ್ ಟೇಕಿಂಗ್ ಎವ್ರಿಬಡಿ ಟುಗೆದರ್, ಕೀಪಿಂಗ್ ದೆಮ್ ಯುನೈಟ್ ಈವನ್ ವಿದೌಟ್ ಪವರ್. ಎಲ್ಲೋ ನಾಳೆ ಪವರ್ನ ಆಸೆಗೆ ನಿಮ್ಮದಲ್ಲಿರುವವರೇ ಹತ್ತತ್ತೇ ಜನ ಹೋಗಿ 303 ಹೋಗಿ ಪುನಃ 353 ಆಗಲಿಕ್ಕಿಲ್ಲಲ್ವಾ? ಈಗ ನೋಡಿ, 272 ಮೇಲೆ ಅವ್ರು ಎಷ್ಟೇ ಮಾಡಿಕೊಂಡ್ರು, ಎಷ್ಟೇ ಇದ್ದರೂ ಕೂಡ ಅದು ಅವರೇ ಹಣೆ ಬರ. ಆದರೆ BJP 241 ಮೇಲೆ ಹೋಗ್ಲಿಕ್ಕೆ ಅದು ಸಾಧ್ಯ ಇಲ್ಲ, ಬೇರೆ ಪಕ್ಷಗಳು ತಗೋಬೇಕು. ಈ ಎಲ್ಲ ಈಗ ಈ ವರ್ಷ ಇರ್ತಕ್ಕಂಥದ್ದು, ಈ ಡೆಕೇಡು ಅಥವಾ ಈ ಲಾಸ್ಟ್ 2 ಡೆಕೇಡ್ಸು ಮಲ್ಟಿ ಪಾರ್ಟಿ ಡೆಮಾಕ್ರಸಿ, ಮಲ್ಟಿ ಪಾರ್ಟಿ ಸಮ್ಮಿಶ್ರ ಸರ್ಕಾರಗಳೇ ಆಗಿರ್ತಕ್ಕಂಥದ್ದು. ವಾಜಪೇಯಿ ಮಾಡಿದ್ದು ಸಮ್ಮಿಶ್ರ ಸರ್ಕಾರನೇ, ಮೈತ್ರಿ ಸರ್ಕಾರನೇ. ಮನಮೋಹನ್ ಸಿಂಗ್ ಅವರು 10 ವರ್ಷ ಮಾಡಿದ್ದು, UPA ಮಾಡಿದ್ದು ಮೈತ್ರಿ ಸರ್ಕಾರಗಳೇ. ಈವನ್ ನರೇಂದ್ರ ಮೋದಿಯವರು ಮೈತ್ರಿ ಸರ್ಕಾರನೇ ಅಂತಲೇ ಹೊರಟದ್ದು. ಬಟ್ ಅವರಿಗೆ ಜನ ಮ್ಯಾಂಡೇಟು ದೊಡ್ಡ ಪಕ್ಷವಾಗಿ ಒಮ್ಮಿದ್ರು ಕೂಡ 272 ಮಾರ್ಕ್ನ ಕ್ರಾಸ್ ಮಾಡಲಿಕ್ಕೆ 2 ಸಲ ಅವಕಾಶ ಕೊಟ್ಟರು. ಆದರೆ ಈ ಮಲ್ಟಿ ಪಾರ್ಟಿಗಳನ್ನ, ಬೇರೆ ಬೇರೆ ಚಿಕ್ಕ ಚಿಕ್ಕ ಪಕ್ಷಗಳನ್ನ, ರಾಜಕೀಯ ಪಕ್ಷಗಳನ್ನ ನೀವು ತುಕಡೆ ಗ್ಯಾಂಗ್ ಅನ್ನೋದಾದರೆ, ವಾಜಪೇಯಿಯವರು ನಡೆಸಿದ್ದು ಅದನ್ನೇ, ಈಗ ಮೋದಿಯವರು ನಡೆಸ್ತಾ ಇರೋದು ಅದನ್ನೇ. ಅವರು ಅದನ್ನು ತುಕಡೆ ಗ್ಯಾಂಗ್ ಅನ್ಕೊಂತಾರ, ಇಲ್ಲಾಂದರೆ ನಾವು ಮೈತ್ರಿ ಸರ್ಕಾರಕ್ಕೆ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ನಾವು ಒಂದು ಅವಕಾಶ ಸಿಕ್ಕಿದೆ ಅಂತಾರೆ. ಅದನ್ನು ಅವ್ರಿಗೆ ಬಿಟ್ಟಿದ್ದು, ವಿಶ್ಲೇಷಣೆ ಬಿಟ್ಟಿದ್ದು. ಯಾಕಂದರೆ ನಾವು ಯಾವತ್ತೂ ಆ ಥರ ಪದಗಳನ್ನು ಪ್ರಯೋಗ ಮಾಡಬಾರ್ದು ಅನ್ನೋದು ನಮ್ಮ ಆಸೆ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳು ಸಿಕ್ಕಿದಾಗ ನೀವು ಇನ್ನೊಬ್ಬರನ್ನ ಹಂಗಿಸೋದು ಮತ್ತು ಹೀಯಾಳಿಸೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಟ್ಟ ಕೆಲಸ ಬೇರೊಂದಿಲ್ಲ. ಆದರೆ ಮೋದಿಯವ್ರಿಗೆ ಈಗ ಅವಕಾಶ ಸಿಕ್ಕಿದೆ. ನಾನು ಅನ್ಕೊತೀನಿ ಮೋದಿಯವರು ಫಸ್ಟ್ ಟೈಮ್ ಸ್ವಲ್ಪ ಡೆಮಾಕ್ರಸಿ ಏನು ಅಂತ ಕಲ್ತ್ಕೊಬೋದು. ಇನ್ಮೇಲೆ ಫಸ್ಟ್ ಟೈಮ್ ಸೆಕ್ಯುಲರಿಸಮ್ ಅಂದರೆ ಏನು, ಸೋಷಿಯಲಿಸಮ್ ಅಂದರೆ ಏನು ಅಂತ ಕಲ್ತ್ಕೊಬೋದು ಅಂತ ಅನಿಸ್ತದೆ. ಯಾಕಂದರೆ ಚಂದ್ರಬಾಬು ನಾಯ್ಡು ಮತ್ತು JDU ಇವರೆರಡು ಮೈನಾರಿಟಿನ ಒಪ್ಕೊತಾರೆ, CAA NRCನ ಒಪ್ಕೊಳ್ಳೋದಿಲ್ಲ, ಜಾತಿ ಜನಗಣತಿನ ಒಪ್ಕೊತಾರೆ. BJP ಜಾತಿ ಜನಗಣತಿನ ಒಪ್ಕೊಂತದ? ಒಪ್ಕೊಳ್ಳಲ್ಲ. ಈ ಜಾತಿ ಜನಗಣತಿಯಿಂದ ಕಂದಕ್ಕಾಗತ್ತೆ ಅಂತ ಹೇಳ್ತಾಯಿದ್ರು. ಮೋದಿಯವರು 10 ವರ್ಷಗಳ ತಾನು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಡಿಮಾನಿಟೇಷನ್, ಬೇರೆ ಯಾರು ಒಂದು ಅರ್ಥ ಸಚಿವರು ಮಾತಾಡಬೇಕಾದದ್ದು, ಅದನ್ನು ವಿತ್ತ ಸಚಿವರು ಮಾತಾಡಬೇಕಾದ್ದು ಮೋದಿಯವರು ಬಂದು ಮಾಡಿದ್ರು. GST ಇಂಪ್ಲಿಮೆಂಟೇಷನ್ ಯಾರು ವಿತ್ತ ಸಚಿವರು ಗೊತ್ತೇ ಇಲ್ಲ, ಇವರೇ ಬಂದು ಇಂಪ್ಲಿಮೆಂಟ್ ಹೇಳಿದ್ರು. ಕೊರೋನಾ ಟೈಮಲ್ಲಿ ಪ್ಯಾಕೇಜು ಅಥವಾ ನಿರ್ವಹಣೆ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ 70-80 ಸಚಿವರು ಏನಾದರೂ ಇವರೊಬ್ಬರೇ ಮಾತಾಡ್ತಾ ಇದ್ದಿದ್ದು. PMO ಇಂದ ನಿರ್ವಹಣೆ ಆಗ್ತಾ ಇತ್ತು ಎಲ್ಲ ಇಲಾಖೆಗಳು, ಎಲ್ಲ ಸಂಸ್ಥೆಗಳು. ಈ 10 ವರ್ಷದಲ್ಲಿ 4 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಡೆಮಾಕ್ರಸಿ ಇನ್ ಡೇಂಜರ್ ಅಂತ ಬಂದು ಪ್ರೆಸ್ ಮೀಟ್ ಮಾಡಿದ್ರು.
ಮಧ್ಯರಾತ್ರಿನಲ್ಲಿ CBI ಡೈರೆಕ್ಟರ್ ಎತ್ತಂಗಡಿ ಆಯಿತು. ಯಾರಿಗೆ ಎಕನಾಮಿನೇ ಗೊತ್ತಿಲ್ಲದಂತಹ ಒಬ್ಬ ಗುಜರಾತಿಯನ್ನು ಕಾರಣಕ್ಕಾಗಿ ತಂದು RBI ಗವರ್ನರ್ ಮಾಡಿದ್ರು. ಇವೆಲ್ಲ ಕಣ್ಣಲ್ಲಿ ನಾವು ನೋಡಿದ್ದೀವಿ. ಇನ್ನು ಮುಂದೆ ಅದಾಗಲ್ಲ ಅನ್ನೋ ಒಂದು ಭರವಸೆ ಇವಾಗಿದೆ. ಯಾಕಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಮೇಧಾವಿ, ಚಾಣಾಕ್ಷ, ಮಹತ್ವಾಕಾಂಕ್ಷೆಯ ಅನುಭವಿ ರಾಜಕಾರಣಿಗಳು. ಅವರು ಮೋದಿಯವರನ್ನ ನೀವು ಹೇಳ್ದಂಗೆ 2 ಕೀ, ಅವರೊಂದು ಕೀ ಇವರೊಂದು ಕೀ, ನೀವು ತಿಜೋರಿ ತೆಗಿಬೇಕಾದ್ರೆ ಇವು 2 ಕೀ ಬೇಕಪ್ಪ, ನಾವು ಹೇಳೇ ನೀನು ಮಾಡಬೇಕು. ಇದು ಮೋದಿ ಕಾ ಬಡ್ಜೆಟ್, ಮೋದಿ ಕಾ ಪರಿವಾರ್, ಮೋದಿ ಕಿ ಸರ್ಕಾರ, ಮೋದಿ ಕಿ ಭಾರತ್ ಈ ರೀತಿ ಆಗೋದಿಲ್ಲ. ಈಗ ಅಂದರೆ NDA ಸರ್ಕಾರ, NDA ಬಡ್ಜೆಟ್ಟು, NDA ಪ್ರಣಾಳಿಕೆ, ಮಿನಿಮಮ್ ಏನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ತಾರೆ ಅದ್ರ ಬಗ್ಗೆ ಇದನ್ನೇ ಮಾಡಬೇಕಾಗ್ತದೆ. ಈಗ ಮೋದಿಯವರನ್ನ ಬೆಂಡ್ ಮಾಡಲಿಕ್ಕೆ ನಿತೀಶ್ ಕುಮಾರ್ ನಾಯ್ಡು ಸಾಕು. ನಂತರ ಇವ್ರು ಯಾರ್ಯಾರನ್ನ ಅವಮಾನ ಮಾಡಿದ್ರು, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅಮಿತ್ ಶಾ ಒಬ್ರು ಬಿಟ್ಟು ಮಿಕ್ಕಿದ್ರೆ ಯಾವ ಹಿರಿಯ ನಾಯಕರು ಇವರಿಂದ ಅವಮಾನಕ್ಕೊಳಗಾಗಿದ್ರು ಅವರೆಲ್ಲ ಇವಾಗ ಸುಮ್ಮನೆ ಇರ್ತಾರಾ? ನೀನು ವಿಶ್ವಗುರು ಆಗಿದ್ದವ್ನು ನಾನು 400 ಪಾರ್ ಅಂದ್ರವ್ರು ನೀವು 240 ತಂದಿದ್ದೀರಿ. ನಿಮ್ಮಿಂದ ಏನಾಗಿಲ್ಲ. ಕಳೆದ ಬಾರಿಗಿಂತ BJPಗೆ ಓಟ್ ಗಳಿಕೆಯಲ್ಲಿ ಮೈನಸ್ ಆಗಿದೆ, ಕಳೆದ ಬಾರಿಗಿಂತ ಸೀಟ್ ಗಳಿಕೆ ಮೈನಸ್ ಆಗಿದೆ, NDAಗೆ ಕಳೆದ ಬಾರಿಗಿಂತ ಈ ಸಲ ಮೈನಸ್ ಸೀಟ್ಗಳಾಗಿದ್ದಾವೆ. ಹಂಗಿರ್ಬೇಕಾದ್ರೆ ಜನ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಯಾಕಂದರೆ 10 ವರ್ಷ ನೀವು ತೋರಿಸಬೇಕಾದದ್ದನ್ನು ಏನು, ನೀವು ತೋರಿಸಿರುವಂಥದ್ದು ಏನು. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ನನ್ನ ದೇವರು ಕಳಿಸಿದ್ದಾರೆ, ದೇವದೂತ ನಾನು ವಿಶ್ವಗುರು. ನಾನು ಕಳೆದ 155 ಭಾಷಣ, ಚುನಾವಣೆಯ ಕಳೆದ 155 ಭಾಷಣಗಳಲ್ಲಿ 3104 ಬಾರಿ ಮೋದಿ 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 ಅಂತ ಹೇಳಿದ್ದಾರೆ ಅವರು. ಉದ್ಯೋಗದ ಬಗ್ಗೆ ಮಾತಾಡೋದು ಬರೀ 40,000 50 ಸಲ ಅಷ್ಟೇ. ಅಂದರೆ ಅವ್ರಿಗೆ ಸ್ವಯಂ ಪ್ರಶಂಸೆ ಮಾಡ್ಕೊಳ್ಳೋದು, ಸ್ವಯಂ ರತಿ ಅಂತಾರೆ, ಅದಕ್ಕೇನೋ ಅಂತಾರೆ, ಆ ಥರ ಪದಗಳು ಉಪಯೋಗಿಸ್ಬೇಕು. देश आगे बढ़ा है, समाज के हर क्षेत्र में परिवर्तन साफ साफ नजर आ रहा है। 25 करोड़ लोगों का गरीबी से बाहर आना, ये अपने आप में हर भारतीय के लिए बड़ा गर्व का विषय है। और मैं देशवासियों को विश्वास दिलाता हूं कि 18वीं लोकसभा में भी, हमारे 5 साल के कार्यकाल में भी हम उसी गति के साथ, उतने ही समर्पण भाव से देश की आशा आकांक्षाओं को पूर्ण करने में कोई कमी नहीं रखेंगे। आज सुबह NDA की मीटिंग हुई थी। NDA के सभी साथियों ने मुझे फिर से एक बार इस दायित्व के लिए पसंद किया है और सभी NDA के साथियों ने राष्ट्रपति जी को इसकी जानकारी दी और राष्ट्रपति जी ने मुझे अभी बुलाया था और मुझे प्रधानमंत्री डेजिग्नेटेड के रूप में काम करने एक नियुक्ति दी है और मुझे शपथ समारोह के लिए और मंत्रिपरिषद के सदस्यों के सूची के लिए उन्होंने सूचित किया है। मोटे तौर पर मैंने राष्ट्रपति जी को कहा है कि हमें 9 तारीख शाम को सुविधा रहेगी। अब बाकी डिटेल तो राष्ट्रपति भवन वर्कआउट करेगा और हम तब तक मंत्रिपरिषद की सूची राष्ट्रपति जी को सुपुर्द करेंगे। उसके बाद शपथ समारोह होगा। साथियों, सरकार NDA की एक प्रकार से NDA 1, NDA 2 और NDA 3 ये एक निरंतरता है और हमारे संकल्पों को लेकर के, सुशासन के प्रति हमारी प्रतिबद्धता। 9ನೇ ತಾರೀಕು ಸಂಜೆ 6 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದೀನಿ ಮತ್ತು ಅದರ ಹಿಂದೆ ಮುಂದೆ ಅಂದರೆ ಮಂತ್ರಿ ಪರಿಷತ್ತನ್ನು ಅದೆಲ್ಲವನ್ನು ನಾವು ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ನರೇಂದ್ರ ಮೋದಿ ತಿಳಿಸಿದ್ದಾರೆ ನೇರ ಪ್ರಸಾರದಲ್ಲಿ.
ಕೇಳ್ತಾ ಇದ್ರು. ನಾನು ಕಂಪ್ಲೀಟ್ ಮಾಡಿಲ್ಲ ಮಾಡಿದ್ರು ಅವರು ಏನಾಯ್ತು ಹೇಳಿದಕ್ಕೆ ಕಳೆದ 10 ವರ್ಷಕ್ಕೂ ಈ ಮುಂದಿನ ಸರ್ಕಾರ ಎಷ್ಟು ವರ್ಷ ಇರ್ತದೆ ಬೇರೆ ವಿಷಯ, ಇದು ಮೋರ್ ಡೆಮೋಕ್ರೆಟಿಕ್, ಮೋರ್ ಇನ್ಕ್ಲೂಸಿವ್ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಗವರ್ನೆನ್ಸು ಬ್ಯಾಡ್ ಗವರ್ನೆನ್ಸು ನಂತರ ಚರ್ಚೆ ಮಾಡ್ಬೋದು ನಾವು, ಆದರೆ ಈ 10 years ಬ್ಯಾಡ್ ಗವರ್ನೆನ್ಸ್ ಇದೆಯಲ್ಲ ಅದು ಅವರನ್ನು ಕಾಡದೇ ಬಿಡಲ್ಲ, ಮೋದಿಯವರನ್ನು ಪರಿಪರಿಯಾಗಿ ಕಾಡುತ್ತೆ. ಯಾಕಂದರೆ ನೋಡಿ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಮಣಿಪುರದ ವಿಷಯಕ್ಕೆ ಅಂತಂದರೆ ಮಾಡಲಿಲ್ಲ, ಪಲಾಯನ ಮಾಡಿದ್ರು. ಏನು ಈ ಅದಾನಿ ಮತ್ತು ಮೋದಿಯವರ ಸಂಬಂಧ ಹಿಂಗಿತ್ತು, ಅದೇನು ಭ್ರಷ್ಟಾಚಾರ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಹಗರಣ ಆಯಿತು, ಅದ್ರ ಬಗ್ಗೆ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡೋದು ಏನು, ಅದೊಂದು CBI ತನಿಖೆ ಅಲ್ಲ, ಪಾರ್ಲಿಮೆಂಟಿಗೆ ಗೊತ್ತಾಗಬೇಕು, ಪಾರ್ಲಿಮೆಂಟ್ ಮುಖಾಂತರ ದೇಶಕ್ಕೆ ಗೊತ್ತಾಗಬೇಕು. ಅದನ್ನು ಮಾಡಲಿಕ್ಕೆ ಅವ್ರು ತಯಾರಾಗಲಿಲ್ಲ. ರಫೇಲ್ ಹಗರಣದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಅಂದರೆ ಅದನ್ನು ಮಾಡಲಿಕ್ಕೆ ತಯಾರಾಗಲಿಲ್ಲ. ಅಂದರೆ ಮೋದಿಯವರು ಆ ಸಂಸದೀಯ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಅಗೌರವ ತೋರಿದ್ರು 10 ವರ್ಷಗಳ ಕಾಲ. ತಾನು ನಡೆದಿದ್ದೆ, ತಾನು ಏನು ಅನಿಸುತ್ತೆ ಮೈಂಡಿಗೆ ಅದನ್ನೇ ನಾನು ತೀರ್ಮಾನ ಮಾಡೋದು, ನೀವು ಯಾರು ಕೇಳಬೇಡಿ. ಎಲ್ಲರ ಬ್ಯಾಂಕ್, ನಮ್ಮ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನು ಸೀಸ್ ಮಾಡಿದ್ರು. ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೆ ನಮ್ಮ ಸಂಸದ ಸದಸ್ಯರುಗಳಿಗೆ ಅವ್ರು ಕೊಟ್ಟ ನಿಗದಿತ ಸಮಯದನ್ನೇ ನೀವು ಮೈಕನ್ನು ಆಫ್ ಮಾಡಿಸ್ತಾ ಇದ್ರು. ಎಷ್ಟು ಲೆವೆಲ್ಗೆ ಹೋಗಿತ್ತು ಅಂದರೆ, ಯಾವ ಪಾರ್ಲಿಮೆಂಟಲ್ಲಿ ಅದೇನೋ ಗ್ಯಾಸ್ ಬಾಂಬ್ ಬಿಟ್ರಲ್ಲ, ಅದಕ್ಕೆ ಪ್ರಶ್ನೆ ಮಾಡಿಕ್ಕೆ 140 ಸಂಸತ್ ಸದಸ್ಯರನ್ನ ಅವತ್ತು ಉಚ್ಚಾಟನೆ ಮಾಡಿ ಆಚೆಗೆ ಹಾಕಿದ್ರು. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಮಾದರಿ ಅಲ್ಲ. ಇದನ್ನು ಬೆಂಡ್ ಮಾಡಲಿಕ್ಕೆ BJP ಒಳಗಿರೋ ನಾಯಕರು ಮತ್ತು ಆಚೆ ಇರೋ ನಾಯಕರು ಕೂಡ ಅಲ್ಲೇ ಕಾಯ್ತಾ ಇದ್ದಾರೆ. NDAನಲ್ಲಿ ನಾವು ವಿಪಕ್ಷವಾಗಿ ಡೇ 1 ಅದಲ್ಲೇ ಶುರು ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ಷೇರು ಮಾರುಕಟ್ಟೆ ಕೆಳಗೆ ಹೆಂಗಿಳಿತು ಮೇಲ್ಗೆ ಹೆಂಗೋಯ್ತು, 31 ಲಕ್ಷ ಕೋಟಿ ನಷ್ಟ ಆಗಿದೆ ಹೂಡಿಕೆದಾರರಿಗೆ. ಯಾರು ಹೂಡಿಕೆದಾರರು? ಸಣ್ಣ ಪುಟ್ಟ ಬಡವರು, ಮಧ್ಯಮ ವರ್ಗದವರು, 5 ಕೋಟಿ ಜನದ ಹೂಡಿಕೆ. ಅದು 31 ಲಕ್ಷ ಕೋಟಿ ರೂಪಾಯಿ ಬಿದ್ದೋಗಿದೆ. ನೀವು ಇಮಿಡಿಯೇಟ್ ಆಗಿ ಇದಕ್ಕೂ ಕೇಳಿಸ್ಕೊಳ್ಳಿ, ಯಾಕೆ ಅಂತ ಕೇಳಿ. ಹೌದ್ರಿ, ಏನು ಮೋದಿ ಅವರು ಮಾಡಿ ಅಂತ. ಹೌದು, ಅದನ್ನ ನಿಮ್ಗೆ ಆಡಳಿತ ಪಕ್ಷದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಮಾಹಿತಿ ಕೊಡ್ತೀನಿ. ಆಡಳಿತ ಪಕ್ಷ 10 ವರ್ಷಗಳಲ್ಲಿ ಯಾವತ್ತು ಷೇರು ಮಾರ್ಕೆಟ್ ಬಗ್ಗೆ ಮಾತನಾಡದ ಮೋದಿ ಚುನಾವಣೆಗೆ 1 ವಾರದ ಮುಂಚೆ ಮಾತ್ರ 4ನೇ ತಾರೀಕು ನೋಡಿ ರಿಸಲ್ಟ್ ನೋಡಿ ಹೆಂಗಾಗ್ತದೆ, ಎಲ್ಲರೂ ಹೂಡಿಕೆ ಮಾಡಿ ಅಂತ ಹೇಳಿ ಚುನಾವಣಾ ಭಾಷಣದಲ್ಲಿ ಹೇಳ್ತಾರೆ. ಅಂದ್ರೆ ಇನ್ನೆಂತಹ ಯಾರಿಗೋಸ್ಕರ ಲಾಭ ಮಾಡಕ್ಕೆ ಅವರು ಸಂಚು ಮಾಡಿರ್ಬೋದು ಅಂತ. ಅವರು ಅಷ್ಟೇ, ಅಮಿತ್ ಶಾ ಅವರು ಇಬ್ರು ಹೇಳಿದ್ರು ಅದಕ್ಕೆ ನಷ್ಟ ಆಗಿದೆ, ಅದು ತನಿಖೆ ಆಗಬೇಕು, ಅದು ತನಿಖೆ ಆಗಬೇಕು. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಗ್ಯಾರಂಟಿ ಕೊಟ್ಟರು, ಓಕೆ, ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟರು, ಇಷ್ಟು ಜನರಿಗೆ, ಇಷ್ಟು ಕೋಟಿ ಜನರಿಗೆ ದುಡ್ಡು ಕೊಟ್ಟು, 4.25 ಕೋಟಿ ಜನರಿಗೆ ದುಡ್ಡು ಕೊಟ್ಟು ಅಂತ ಹೇಳಿದ್ರು. ಆ 4.25 ಕೋಟಿ ಜನ ಎಲ್ಲೂ ಓಟ್ ಹಾಕಿಲ್ಲ ಇವರಿಗೆ. ಇವರು ಹೇಳಿರುವ ಮಾತಿದೆಯಲ್ಲ, ಫಾರ್ ಎಕ್ಸಾಂಪಲ್ ಕನಕಪುರದಲ್ಲಿ 1 ಲಕ್ಷ ಓಟು DK ಶಿವಕುಮಾರ್ಗೆ ಅಸೆಂಬ್ಲಿ ಎಲೆಕ್ಷನ್ ಇತ್ತು. ಅದೇ ಅವರ ಅಣ್ಣನಿಗೆ ಕನಕಪುರದಲ್ಲಿ ಕೇವಲ 25,000 ಓಟ್ ಇದಾಗುತ್ತೆ. ಲೀಡ್ ಹೇಳುದು 1 ಲಕ್ಷ ಲೀಡ್ ಅವರಿಗಿದ್ದದ್ದು, ಇವರಿಗೆ ಅಂದ್ರೆ 75,000 ಓಟು ಈ ಒಂದು ವರ್ಷದಲ್ಲೇ ಕಮ್ಮಿ ಆಗುತ್ತೆ. ಇದನ್ನೆಲ್ಲ ನೀವು ನೋಡ್ಬೇಕು. ಇವ್ರು ಏನ್ ಹೇಳಿದ್ರು, 2,000 ಇಲ್ಲಿ ಕೊಟ್ಟಂಗೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಅಕೌಂಟಿಗೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಒಂದು ಭಾಷಣದಲ್ಲಿ ಹೈದರಾಬಾದಲ್ಲಿ ಹೇಳ್ತಾರೆ, ಟಕಾಟಕ್ 8,500 ಓಟ್ ಬರುತ್ತೆ ಅಂತ. ಅದನ್ನೇ ಇಲ್ಲಿಯ ಸಚಿವರು ಅನುಸರಿಸಿಕೊಂಡು ಟಕಾಟಕ್ ಅಂತ 11 ಅಕೌಂಟಿಗೆ ವಾಲ್ಮೀಕಿ ಖಾತೆಯಿಂದ ದುಡ್ಡು ಹಾಕಿಬಿಟ್ರು, ಟಕಾಟಕ್ ಅಂತ. ಇದು ಜನ ನೋಡ್ತಾ ಇರುವಂಥದ್ದು. ಇದು ಇವರಿಗೆ ಜನ ತಿರಸ್ಕಾರ ಮಾಡಿರುವಂಥದ್ದು. ಇವ್ರ ಹತ್ರ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ಸಚಿವರ ಮಕ್ಕಳಿಗೆ ಕೊಟ್ಟರು, ಓಕೆ 20 ಬರ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಬಂದ್ರಿ? ಇಷ್ಟು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇರ್ಬೋದ್ರಿ, ನನ್ನ ಸಮಯ 1 ನಿಮಿಷ ಬಿಡಿ, ನಾನು ಹೇಳುದಿಷ್ಟೇ. ನೀವು ಹೇಳಿದ್ದು ಇಷ್ಟು ದಿನ ಹೇಳಿದ್ರಲ್ಲ, ಜನರಿಗೆ ಇಡೀ ದೇಶದಲ್ಲಿ 1 ಲಕ್ಷ ಕೊಡ್ತೀನಂದ್ರೆ ನಿಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಕಂಪ್ಲೀಟ್ ನೀವೇ ಬಂದಿರೋದು ಯಾವ ರಾಜ್ಯ ಇದೆ ಹೇಳಿ? ಕಂಪ್ಲೀಟ್ ನಿಮ್ದೆ. ನಾನು ಕೊಡ್ತೀನಿ, 11 ರಾಜ್ಯದಲ್ಲಿ ನಾವೇ ಬಂದಿದ್ದೀವಿ, ನೀವು ಕೊಡಿ ಯಾವ್ದಾದ್ರು ಒಂದು ರಾಜ್ಯದಲ್ಲಿ. ನಾನು ಹೇಳುದು ಯಾವುದು ಒಂದೇ ಒಂದು ಯಾವತ್ತು ನಾವು ಕಷ್ಟಪಟ್ಟಿರುವಂಥದ್ದು, ಕೇರಳದಲ್ಲಿ ತ್ರಿಶೂರಲ್ಲಿ ಸುರೇಶ್ ಗೋಪಿ ವಿನ್ ಆಗಿದ್ದಾರೆ. ನೀವು ಒಂದು ಆ ಥರದ್ದು ಹೇಳಿ, ಒಂದು ಇಂಥ ರಾಜ್ಯದಲ್ಲಿ ನಾವೇ ಬಂದಿದ್ದೀವಿ ಅಂತ ಹೇಳಿ ಅಲ್ಲ, ಒಂದು ರಾಜ್ಯ ಹೇಳಿ. ನೀವು 60 ವರ್ಷ 70 ವರ್ಷ ರಾಜ್ಯದ ಆಡಿದ ಇವತ್ತು 1 ನಿಮಿಷ30 ಸೆಕೆಂಡ್ ಇರೋದು. 1 ನಿಮಿಷ ಹೇಳ್ತೀನಿ. ನೀವು ಇವತ್ತು ನಾವು ಚುನಾವಣೆಗಿಂತ ಮುನ್ನ ನಾವು ದೋಸ್ತಿ ಆಗ್ಬಿಟ್ಟು NDA ಮೈತ್ರಿ ಅಂತ ಹೇಳಿ ಒಟ್ಟು ಎಲೆಕ್ಷನ್ಗೆ ಹೋಗಿದ್ದೀವಿ. 290ಕ್ಕಿಂತ ಜಾಸ್ತಿ ನಾವು ಬಂದಾಗ ನೀವು ಇಲ್ಲ ಅಂತ ಹೇಳಿ ಇಲ್ಲಿ ಮತ್ತೆ ನಾವು ಇನ್ನಾಗಿದ್ದೀವಿ ಅಲ್ಲ. ಎಲ್ಲೂ ನೀವು 3 ಅಂಕಿ ಬಂದಿಲ್ಲ. ಅದು ಕರ್ನಾಟಕದಲ್ಲಿ 20 ವರ್ಷದಿಂದ 2 ಅಂಕಿ ದಾಟುವ ಯೋಗ್ಯತೆ ನಿಮ್ಗಿಲ್ಲ. ಕರ್ನಾಟಕದಲ್ಲಿ 20
40 ವರ್ಷದಿಂದ ಇಷ್ಟು ಲಕ್ಷ ಇಷ್ಟು ಸಾವಿರದ ಕೊಡ್ತೀನಿ ಅಂತ ಹೇಳಿದ್ರೆ ಇಷ್ಟು ಮಾತಾಡ್ತಿದ್ರೆ ನಿಮ್ಗಿರೋ ಯೋಗ್ಯತೆ ಅಂದ್ರಲ್ರಿ ಇಂಡಿವಿಜುವಲ್ ಆಗಿ 370 ಬರ್ತಿದ್ರೆ ಆ ಯೋಗ್ಯತೆ ಏನಾಯ್ತು ಹೇಳಿ? ವಿಶ್ವಗುರು ಯೋಗ್ಯತೆ, ದೇವದೂತನ ಯೋಗ್ಯತೆ ಏನಾಯ್ತು ಹೇಳಿ? ಏನಾಗುತ್ತೆ ದೇವದೂತನ ಯೋಗ್ಯತೆ ಏನಾಯ್ತು ಹೇಳ್ರಿ?